ಇಂದು ವಿಜಯಪುರ ನಗರದ ಬೌದ್ಧ ವಿಹಾರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಭಗವಾನ್ ಬುದ್ಧ ಜಯಂತಿಯನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಔದ್ರಾಮ್ ಅವರು ಮಾತನಾಡಿ, ಭಗವಾನ್ ಬುದ್ಧನು ಜಗತ್ತಿಗೆ ಜ್ಞಾನದ ಬೆಳಕು ನೀಡುವ ಮೂಲಕ ಶಾಂತಿ, ಸಹನೆ ಹಾಗೂ ಮಾನವೀಯತೆಯ ಸಂದೇಶವನ್ನು ಸಾರಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಎಂದು ಹೇಳಿದರು. ಇನ್ನು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ಸುಜಾತ ಚಲವಾದಿ ಅವರು ಮಾತನಾಡಿ, ಬುದ್ಧನು ಕೇವಲ ಭಾರತ ದೇಶಕ್ಕಷ್ಟೇ ಸೀಮಿತನಾಗಿಲ್ಲ, ಇಡೀ ವಿಶ್ವಕ್ಕೆ ವಿಶ್ವಗುರುವಾಗಿದ್ದಾರೆ. ಅವರ ತತ್ವ ಸಿದ್ಧಾಂತಗಳು ಇಂದಿಗೂ ಮನುಕುಲಕ್ಕೆ ದಾರಿದೀಪವಾಗಿದ್ದು, ಸಮಾಜವು ಬುದ್ಧನ ಮಾರ್ಗದಲ್ಲಿ ಸಾಗಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಬೌದ್ಧ ವಿಹಾರ ಸಮಿತಿ ಅಧ್ಯಕ್ಷ ರಾಜಶೇಖರ್ ಎಡಳ್ಳಿ ಸೇರಿದಂತೆ ಅನೇಕ ಉಪಾಸಕರು ಹಾಗೂ ಉಪಾಸಕಿಯರು ಉಪಸ್ಥಿತರಿದ್ದು ಬುದ್ಧನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಕಾರ್ಯಕ್ರಮವು ಶಾಂತಿ ಹಾಗೂ ಸೌಹಾರ್ದತೆಯ ಸಂದೇಶದೊಂದಿಗೆ ನೆರವೇರಿತು. ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಂತಹ ಡಾಕ್ಟರ್ ಔದ್ರಾಮ್ ಸರ್ ವಿಹಾರದ ನಿರ್ವಾಹಕರಾದಂತಹ ರಾಜಶೇಖರ್ ಎಡಳ್ಳಿ ಸಾಹೇಬರು, ಇವತ್ತಿನ ಗೆಸ್ಟ್ ಸ್ಪೀಕರ್ ಆದಂತಹ ಪ್ರೊಫೆಸರ್ ಸುಜಾತ ಚಲವಾದಿ ಮೇಡಮ್ ಅವರಿಗೆ, ಸಂತೋಷ್ ಅವರೇ ಹಾಗೂ ಎಲ್ಲ ಗೌರವಾನ್ವಿತ ಅಧಿಕಾರಿಗಳೇ ಹಾಗೂ ನನ್ನ ಎಲ್ಲ ಆತ್ಮೀಯ ಮಿತ್ರರೇ, ಎಲ್ಲರಿಗೂ ನಾವೆಲ್ಲರೂ ಕೂಡ ಇವತ್ತು ಬೆಳಿಗ್ಗಿಂದನೇ ಒಂದು ಪ್ರಾರ್ಥನೆ ಮಾಡಿ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಈ ಒಂದು 3 ಮಂತ್ರಗಳಲ್ಲಿ ನಮ್ಮ ಜೀವನದ ಸತ್ಯ ಮತ್ತು ಸತ್ವ ಮತ್ತು ಭಗವಾನ್ ಬುದ್ಧರ ಆಲೋಚನೆಗಳು ಇದರಲ್ಲಿ ಅಡಗಿದೆ. ಬುದ್ಧಂ ಶರಣಂ ಗಚ್ಚಾಮಿ ಅಂದರೆ ನಾನು ಜ್ಞಾನದೆಡೆಗೆ ಶರಣಾಗ್ತಾ ಇದ್ದೇನೆ, ನಾನು ಬೆಳಕಿನೆಡೆಗೆ ಹೋಗ್ತಾ ಇದ್ದೇನೆ, ನಾನು ಅಜ್ಞಾನದಿಂದ ಜ್ಞಾನದ ಕಡೆಗೆ ಮುನ್ನಡೀತಾ ಇದ್ದೇನೆ, ನಾನು ಶರಣಾಗ್ತಾ ಇದ್ದೇನೆ, ಜ್ಞಾನಕ್ಕೆ ನಾನು ಶರಣಾಗ್ತಾ ಇದ್ದೇನೆ ಅಂತ ಹೇಳಿ ಅದರ ಅರ್ಥ. ಅದೇ ರೀತಿ ಧಮ್ಮಂ ಶರಣಂ ಗಚ್ಚಾಮಿ ಅಂದರೆ ನಾನು ಸತ್ವವುಳ್ಳ ಬೋಧನೆಗಳಿಗೆ, ನ್ಯಾಯ ಮಾರ್ಗಗಳಿಗೆ ಶರಣಾಗ್ತಾ ಇದ್ದೇನೆ, ನಾನು ಸರಿಯಾದ ದಾರಿಯಲ್ಲಿ ಮುನ್ನಡೆಯುತ್ತಾ ಇದ್ದೇನೆ, ನಾನು ಸತ್ಯ ಮತ್ತು ಜೀವನ ಆದರ್ಶಗಳ ಕಡೆಗೆ ಮುನ್ನಡೀತಾ ಇದ್ದೇನೆ, ಅದಕ್ಕೆ ನಾನು ಶರಣಾಗ್ತಾ ಇದ್ದೇನೆ. ಅದೇ ರೀತಿ ಸಂಘಂ ಶರಣಂ ಗಚ್ಚಾಮಿ, ನಾವು ಸಮುದಾಯಗಳೊಂದಿಗೆ ಸಂಘಟಿತರಾಗಿ ಎಲ್ಲರೊಳಗೊಂದಾಗಿ ಎಲ್ಲರೂ ಕೂಡ ಒಂದೆಂಬ ಭಾವನೆಯಿಂದ ನಾವು ಇರಬೇಕು, ಅದಕ್ಕೆ ನಾನು ಶರಣಾಗ್ತಾ ಇದ್ದೇನೆ. ಸೊ ಈ 3 ಪವರ್ಫುಲ್ ಮಂತ್ರವನ್ನು ಕೊಟ್ಟಂತಹ ಭಗವಾನ್ ಬುದ್ಧರು ಇಂದಿನ ನಿಜವಾದ ಅವಶ್ಯಕತೆ. ನಮಗೆಲ್ಲರೂ ಕೂಡ ನಾವು ಮೆರವಣಿಗೆ ಬರುವಾಗ ಹೇಳ್ತಾ ಇದ್ರು, ನಮಗೆ ಯುದ್ಧ ಬೇಡ, ಬುದ್ಧ ಬೇಕು ಅಂತ ಹೇಳಿ. ಇಡೀ ಜಗತ್ತೂ ಕೂಡ ಇವತ್ತು ಅದನ್ನೇ ಪಠಿಸ್ತಾ ಇದೆ. ನಮಗೆ ಬುದ್ಧ ಬೇಕು, ಬುದ್ಧನ ಶಾಂತಿ ಬೇಕು, ಬುದ್ಧನ ಅಹಿಂಸೆ ಬೇಕು, ಬುದ್ಧನ ಸತ್ಯ ಬೇಕು ಎನ್ನುವ ಸಂದೇಶ ನಮಗೆಲ್ಲರಿಗೂ ಅರಿವು ಮೂಡಬೇಕಾಗಿದೆ. ಅಂತಹ ಜಗತ್ತಿಗೆ ಶಾಂತಿ, ಅಹಿಂಸೆ ಮತ್ತು ಸತ್ಯವನ್ನು ಸಾರಿದಂತಹ ಅಮರಚೇತನ ಬುದ್ಧ ಮತ್ತು ಬುದ್ಧನ ಪ್ರವಚನಗಳು ಅಥವಾ ತತ್ವಗಳು ನಮಗೆಲ್ಲರಿಗೂ ಆದರ್ಶಪ್ರಾಯವಾಗಲಿ ಅನ್ನುವ ಆಶಯದೊಂದಿಗೆ ಮತ್ತೊಂದು ಸಲ ಎಲ್ಲರಿಗೂ ಕೂಡ ಬುದ್ಧ ಜಯಂತಿಯ ಆತ್ಮೀಯ ಮತ್ತು ಹಾರ್ದಿಕ ಶುಭಾಶಯಗಳು. ನಾನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಯಾಕೆಂತ ಹೇಳಿದರೆ ನಾನು ಲಾಸ್ಟ್ ಟೈಮ್ ಸುಜಾತ ಚಲವಾದಿ ಮೇಡಮ್ದು ಸ್ಪೀಚ್ ಕೇಳಿದ್ದೇನೆ. ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವರು. ಸೊ ಅವ್ರಿಗೆ, ಯಾಕೆಂದರೆ ನಾವು ಎಲ್ಲ ಕವರ್ ಮಾಡಿದರೆ ಮತ್ತು ಅವರು ಇದಾಗೋದು ಬೇಡ ಅಂತ ಹೇಳಿ, ಬಟ್ ಶಿ ಸ್ಪೀಕ್ಸ್ ವೆರಿ ವೆಲ್. ಲಾಸ್ಟ್ ಟೈಮ್ ನಾನು ಕೇಳಿದ್ದ ಅವರ ಭಾಷಣ
ಸೊ ಅವರ ಭಾಷಣಕ್ಕಾಗಿ ನಾನು ಕೂಡ ಕಾಯ್ತಾ ಇದ್ದೇನೆ ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಸಲ ಬುದ್ಧ ಜಯಂತಿಯ ಆತ್ಮೀಯ ಮತ್ತು ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಭಗವಾನ್ ಬುದ್ಧರ ಇಂದು ಭಗವಾನ್ ಬುದ್ಧರ ಜಯಂತಿಯನ್ನು ಈ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಬುದ್ಧರ ಅನೇಕ ವಿಚಾರಗಳನ್ನು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಈಗ ತಾನೇ ಬಿತ್ತರಿಸಿ ಹೋದರು. ಬುದ್ಧ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಬುದ್ಧನನ್ನು ನಾವು ಆತನ ಜ್ಞಾನವನ್ನು ಪ್ರತೀಕವಾಗಿಟ್ಕೊಂಡು ಇವತ್ತು ನಾವು ಯಾಕೆ ಆಚರಣೆ ಮಾಡ್ತೀವೋ ಅಂತಂದರೆ, ಹುಣ್ಣಿಮೆ ಅಂತನ್ನುವಂಥದ್ದು ಬೌದ್ಧ ಧರ್ಮದಲ್ಲಿ ಬಹಳ ವಿಶೇಷವಾಗಿ ಇರುವಂಥದ್ದು ಅಂತ. ಬುದ್ಧರ ಜನನ ಆಗಿರುವಂಥದ್ದು ಕೂಡ ಹುಣ್ಣಿಮೆಯೆಂದು, ಜ್ಞಾನೋದಯ ಆಗಿರುವಂಥದ್ದು ಕೂಡ ಹುಣ್ಣಿಮೆಯೆಂದು, ಮತ್ತು ಅವರು ಮಹಾಪರಿನಿಬ್ಬಾಣವನ್ನು ಹೊಂದಿರುವಂಥದ್ದು ಕೂಡ ಇದೇ ಹುಣ್ಣಿಮೆಯೆಂದು. ಇದು ನಮಗೆ ಬಹಳ ವಿಶೇಷವಾಗಿ ಇರುವಂಥದ್ದು ಅಂತ ಹೇಳಿ ನಾನು ಬಹಳ ಹೊತ್ತು ಏನು ಮಾತನಾಡಲ್ಲ. 1-2 ಪಾಯಿಂಟ್ಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಅವು 2 ಪಾಯಿಂಟ್ಗಳನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ. ಗೌತಮ ಬುದ್ಧ ಅನ್ನುವಂಥದ್ದು, ಬುದ್ಧ ಏನನ್ನು ಸ್ಥಾಪನೆ ಮಾಡೋಕ್ಕೆ ಹೊರಟ ಅಂತಂದರೆ ಶಾಂತಿಯನ್ನು ಅಂತ ಹೇಳಿ. ನಮಗೆ ಬೇಕಾಗಿರುವಂಥದ್ದು ಏನು ಅಂತಂದರೆ, ಇವತ್ತಿನ ಕಾಲಮಾನದಲ್ಲಿ ನಮಗೆ ಶಾಂತಿ ಬೇಕಾಗಿದೆ. ಆ ಕಾರಣಕ್ಕಾಗಿ ಇದು ಬೌದ್ಧ ಧರ್ಮೀಯರು ಮಾತ್ರ ಬುದ್ಧನ ಜಯಂತಿಯನ್ನು ಮಾಡದೆ ಭಾರತ ಮತ್ತು ಇಡೀ ಜಗತ್ತಿನಾದ್ಯಂತ ಬುದ್ಧ ಜಯಂತಿಯನ್ನು ಆಚರಿಸಬೇಕಾಗ್ಯದ ಅಂತ. ಯಾಕಂತಂದರೆ ಬುದ್ಧನನ್ನು ನಾವು ಬರೀ ಏಷ್ಯಾದ ಬೆಳಕು ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತೀನಿ, ಇಡೀ ಜಗತ್ತಿನ ಬೆಳಕು ಅಂತ ಹೇಳಿ. ಬುದ್ಧ ಇಡೀ ಜಗತ್ತಿನ ಬೆಳಕು. ಯಾಕಂತಂದರೆ ನಾವು ಬಹಳಷ್ಟು ಕಡೆ ಎಲ್ಲ ನೋಡಿದಾಗ ಬುದ್ಧನನ್ನು ಅನುಸರಿಸ್ತಾ ಇರುವಂಥ ಅನೇಕ ದೇಶಗಳಿದಾವೆ. ಆ ಕಾರಣಕ್ಕಾಗಿ ಇಡೀ ದೇಶದ, ಇಡೀ ಜಗತ್ತಿನ ಬೆಳಕು ಆತ ಆಗ್ತಾನೆ ಅಂತ ಹೇಳಿ. ಗೌತಮ ಬುದ್ಧ ಶಾಂತಿಯನ್ನು ಬಿತ್ತರಿಸೋದಕ್ಕೆ ಬೌದ್ಧ ಧರ್ಮವನ್ನು ಆತ ಸ್ಥಾಪನೆ ಮಾಡ್ತಾನೆ. ಹಾಗೆ ಈತ ಹುಟ್ಟಿರುವಂಥದ್ದು ಯಾವಾಗ ಅಂತಂದರೆ 6ನೇ ಶತಮಾನದ ನೇಪಾಳದ ಲುಂಬಿಣಿಯ ವನದಲ್ಲಿ ಅಂತ ಹೇಳಿ. ಇದೆಲ್ಲರಿಗೂ ಗೊತ್ತಿರುವಂಥದ್ದೇನೆ. ಲುಂಬಿಣಿ ವನದಲ್ಲಿ ಆತನಿಗೆ ಒಬ್ಬ ರಾಹುಲ್ ಅನ್ನುವಂಥ ಮಗ, ಯಶೋಧರಿ ಅನ್ನುವಂತಹ ಹೆಂಡತಿ. ಆತ ಜ್ಞಾನೋದಯಕ್ಕಾಗಿ ಮನೆಯನ್ನು ತೊರೆದು ಹೊರಟು ಹೋಗ್ತಾನೆ. ನಮಗೆ ಎಲ್ಲ ಹೇಳಿರುವಂಥದ್ದು ಸಾವು, ನೋವು ಮತ್ತು ವೃದ್ಧಾಪ್ಯ ಅಂತ ಹೇಳಿ. ಆದರೆ ಬುದ್ಧ ಹೋಗಿರುವಂಥದ್ದು ರೋಹಿಣಿ ನದಿಯ ನೀರಿಗಾಗಿ ಅನ್ನೋದು ನಾವೆಲ್ಲರೂ ಕೂಡ ಅದನ್ನು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿ. ನೀರಿಗಾಗಿ ಹೊರಟಂಥವನಿಗೆ ಜ್ಞಾನೋದಯದ ಹಪಹಪಿ ಇರ್ತದೆ. ಹೋಗಿ ತಪಸ್ಸಿಗೆ ಕೂತಾಗ ಈ ಜ್ಞಾನ ಏನು ಅನ್ನೋದನ್ನು ಹುಡುಕಾಡ್ತಾನಾತ. ಜ್ಞಾನ ಶಕ್ತಿ ಹೇಗೆ ಬರಬೇಕು? ನಾವೆಲ್ಲ ಹೇಳ್ತೀವ್ರಿ, ಆಸೆಯೇ ದುಃಖಕ್ಕೆ ಮೂಲ ಅಂತ. ನಾವು ಇಡೀ ಬುದ್ಧನ ಸಂಪುಟಗಳನ್ನಾಗಲಿ, ಪುಸ್ತಕಗಳನ್ನಾಗಲಿ, ಜಾತಕ ಕಥೆಗಳನ್ನಾಗಲಿ, ತ್ರಿಪಿಟಕಗಳನ್ನಾಗಿ ತೆಗೆದು ಹಾಕಿದಾಗ ಬುದ್ಧ ಈ ವರ್ಡನ್ನು ಹೇಳಲ್ಲ ಆತ. ಆದರೆ ಆ ಸಂದೇಶವನ್ನು ಕೊಡುವಂತಹ ಒಂದೊಂದು ಸಾರಾಂಶವನ್ನು ಹೇಳ್ತಾ ಹೋಗ್ತಾನೆ ಅವನು. ಯಾವಾಗ ನಾವು ಅವನ ಒಂದೊಂದು ಕಥೆಗಳನ್ನು ಓದ್ತೀವೋ ಅಲ್ಲಿ ಹೇಳುವಂಥದ್ದು ಕೊನೆಗೆ ಆತ ಬಂದು ನಿಲ್ಲುವಂಥದ್ದು ಏನು ಅಂತಂದರೆ, ದುಃಖ ಅನ್ನುವಂಥದ್ದು ಏನಿದೆ ಅಲ್ವಾ, ಅದು ಬಹಳಷ್ಟು ಕೆಟ್ಟದಾಗಿದೆ. ಯಾವಾಗ ಮನುಷ್ಯ ಆಸೆಯನ್ನು ಬಿಡ್ತಾನೋ ಆವಾಗ ಆತ ಉತ್ತುಂಗದ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ, ಇಲ್ಲದೇ ಇದ್ರೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಮನುಷ್ಯನಿಗೆ ದುಃಖ ಇದ್ದೇ ಇರ್ತದೆ. ಆ ದುಃಖವನ್ನು ನಾವು ನಿವಾರಿಸ್ಕೊಳ್ಬೇಕಾದ್ರೆ ನಾವು ಆಸೆಯನ್ನು ಬಿಟ್ಟಾಕಬೇಕು ಅಂತ ಹೇಳ್ತಾನೆ. ಈ ಆಸೆಯನ್ನು ಬಿಟ್ಟಾಕುವಂಥ ಪ್ರತೀತಿಗಳನ್ನು ಹೇಳ್ತಾನೆ. ಯಾವುದು ಬೇಡ ಅಂತ. ಯಾವ ಪ್ರತೀತಿ ಅಂತಂದರೆ, ಬುದ್ಧ ಹೇಳಿಕೊಟ್ಟಿರುವಂಥದ್ದು ಯಾವುದು ಅಂತಂದರೆ ಮಧ್ಯಮ ಮಾರ್ಗ ಅಂತ ಹೇಳಿ. ಮಧ್ಯಮ ಮಾರ್ಗದ ಒಳಗಡೆನೆ ನಾವು ಬದುಕನ್ನು ಕಟ್ಕೋಬೇಕು. ಈ ಜಗತ್ತು ಬಹಳ ದುಃಖಮಯ ಐತಿ ಅಂತ ಹೇಳಿಬಿಟ್ಟು ಆತ ಆಸೆಯನ್ನು ತೊರೆದು ಹಾಕ್ರಿ ಅಂತ ಹೇಳ್ತಾನೆ. ಆತ ಹೇಳುವಂತಹ ಸಂದರ್ಭಕ್ಕೆ ನಮಗೆ ಆ 4 ಆರ್ಯ ಸತ್ಯಗಳು ಬಹಳ ಪ್ರಮುಖವಾಗಿರುವಂಥದ್ದು. 4 ಆರ್ಯ ಸತ್ಯಗಳನ್ನು ನೋಡ್ತಾ ಹೋದಾಗ ಅದೇ 4 ಆರ್ಯ ಸತ್ಯಗಳು, ಜಗತ್ತು ದುಃಖಮಯವಾಗಿದೆ, ದುಃಖಕ್ಕೆ ಮೂಲ ಕಾರಣ ಆಸೆ, ಆಸೆಯನ್ನು ಗೆದ್ದರೆ ದುಃಖ ನಿವಾರಣೆ ಆಗ್ತದೆ, ದುಃಖ ನಿವಾರಣೆಗೆ ಅಷ್ಟಾಂಗ ಮಾರ್ಗಗಳು ಬಹಳ ಮುಖ್ಯ ಅಂತನ್ನುವಂಥದ್ದು. ಜೊತೆಗೆ ಅಷ್ಟಾಂಗ ಮಾರ್ಗಗಳನ್ನು 8 ಮಾರ್ಗಗಳನ್ನು ಹೇಳುವಂಥದ್ದು
ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಕ್, ಸಮ್ಯಕ್ ಕರ್ಮ, ಸಮ್ಯಕ್ ಜೀವನ, ಸಮ್ಯಕ್ ವ್ಯಾಯಾಮ, ಸಮ್ಯಕ್ ಸ್ಮೃತಿ, ಕೊನೆಗೆ ಬರುವಂಥದ್ದು ಸಮಾಧಿಯ ಸ್ಥಿತಿ ಅಂತ ಹೇಳಿ. ಅಂದರೆ ಇವೆಲ್ಲವೂ ಕೂಡ ಇರಬೇಕಾಗಿರುವಂಥದ್ದೇ. ಏನು? ಸರಿಯಾದಂತಹ ತಿಳುವಳಿಕೆ ಮನುಷ್ಯನಿಗೆ ಇರಬೇಕು ಅಂತ. ಯಾವುದನ್ನು ನಾನು ಗಮನಿಸ್ತಾ ಇರ್ತೀನೋ, ಯಾವುದನ್ನು ನಾನು ನೋಡ್ತಾ ಇರ್ತೀನೋ, ಅವಾಗ ಎಲ್ರಿಗೂ ಕೂಡ ಏನಾಗಿರಬೇಕು ಅಂದ್ರೆ ಮನುಷ್ಯನಿಗೆ ಮೊದಲು ಏನು ಬೇಕು ಅಂದರೆ ತಿಳುವಳಿಕೆಗಳು ಬೇಕು ಅಂತ ಹೇಳ್ತಾನೆ. ಜೊತೆಗೆ ಯಾವ ಉದ್ದೇಶಕ್ಕಾಗಿ ನೀನು ಏನು ಮಾಡ್ತಾ ಇದೆಯೋ ಅದ್ರ ಉದ್ದೇಶ ನಿನಗೆ ಸಂಪೂರ್ಣವಾಗಿ ಗೊತ್ತಿರಬೇಕು ಅನ್ನೋದಕ್ಕೆ ಸಮ್ಯಕ್ ಸಂಕಲ್ಪ ಅನ್ನುವಂಥದ್ದನ್ನು ಆತ ಕಟ್ಟಿಕೊಡುವಂಥದ್ದು ಅಂತ. ಮತ್ತು ಹಾಗೆ ಮಾತನ ಭರಾಟೆಯೊಳಗೆ ನಾವು ಏನನ್ನ ಮಾತನಾಡಬಾರ್ದು ಅನ್ನೋದಕ್ಕೆ ಸಮ್ಯಕ್ ವಾಕ್ ಅಂತ ಹೇಳ್ತಾನೆ. ವಾಕ್ ಅಂತಂದರೆ ನಾನು ಏನನ್ನ ಮಾತಾಡ್ತಾ ಇದ್ದೀನೋ ಅದು ಸಮಯ ಪ್ರಜ್ಞೆಯಿಂದ ಎಷ್ಟು ಬೇಕೋ ಅಷ್ಟನ್ನೇ ಮಾತಾಡಬೇಕು ಮತ್ತು ಅದನ್ನು ಅರ್ಥೈಸ್ಕೊಳ್ಬೇಕು ಅನ್ನುವಂಥದ್ದಕ್ಕೆ ಸಮ್ಯಕ್ ವಾಕ್ ಅನ್ನುವಂಥದ್ದನ್ನು ಹೇಳ್ತಾನೆ. ಪ್ರೇಮ, ಕರುಣೆ, ಮೈತ್ರಿಯ, ಶಾಂತಿಯ ಹೂದೋಟವನ್ನು ಈ ಜಗತ್ತಿಗೆ ಸಾರಿ ಹೇಳಿದ, ತೋರಿಸಿದ ಭಗವಾನ್ ಬುದ್ಧರ ಏನು ಜನ್ಮದಿನವನ್ನು ನಾವು ಪೂರ್ಣಿಮೆಯಿಂದ ಆಚರಿಸ್ತಾ ಇದ್ದೇವೆ. ಇದನ್ನು ಇಂದಿನ ಪ್ರಸ್ತುತ ದಿನಕ್ಕೆ ಬಹಳ ಅವಶ್ಯಕ ಮತ್ತು ಅನುಕೂಲಕರವಾದ ಮನಸ್ಥಿತಿಯವರಿಗೆ ಮಾತ್ರ ಇದು ಬಹಳ ಯೋಗ್ಯವಾಗಿದೆ. ಈ ಜಗತ್ತಿನ ಮಾನವೀಯತೆಯಲ್ಲಿ ಏನು ಅಸಮಾನತೆಯನ್ನು ಮತ್ತು ಶಕ್ತಿ ಬಲ ಪ್ರಯೋಗವನ್ನು ಮಾಡುತ್ತಿರುವ ಈ ದೇಶಗಳ ಜನರ ಏನು ದೇಶಗಳ ನಡುವೆ ಮಧ್ಯದಲ್ಲಿ ಏನು ಯುದ್ಧ, ಅಸಮಾಧಾನ, ಶಕ್ತಿ ಪ್ರದರ್ಶನ, ಈ ಮಾನವೀಯ ಕುಲಕ್ಕೆ ವಿನಾಶ ಆಗುವಂಥ ಕೆಲಸ ಮಾಡುತ್ತಿರುವಂಥ ಶಕ್ತಿಗಳಿಗೆ ಇಂದು ಬುದ್ಧನು ನೀಡಿದ ಬೋಧನೆಗಳು ಬಹಳ ಮುಖ್ಯವಾಗಿವೆ. ಅದಕ್ಕಾಗಿ ಇಂದು ಮಾನವೀಯ ಮೌಲ್ಯಗಳಲ್ಲಿ ನಂಬಿಕೆಯುಳ್ಳ ಎಲ್ಲ ಮಾನವರು ಬುದ್ಧನನ್ನು ನೆನೆದು ಈ ದೇಶಕ್ಕೆ ಯುದ್ಧ ಬೇಡ, ಬುದ್ಧ ಬೇಕು ಅನ್ನೋದನ್ನು ಪ್ರತಿ ದೇಶಗಳು ತಮ್ಮ ಜೀವನದ ನಾಡಿಗಳಲ್ಲಿ ಅಳವಡಿಸಿಕೊಳ್ಬೇಕಂತ ಹೇಳಿ ಬುದ್ಧ ವಿಹಾರ ನಿರ್ಮಾಣ ಸಮಿತಿಯ ಪರವಾಗಿ ನಾನು ಈ ಜಗತ್ತಿನ ಎಲ್ಲ ಸಕಲ ಪ್ರಾಣಿ ಪಕ್ಷಿಗಳಲ್ಲಿ ಬೇಡಿಕೊಳ್ತಾ ಇದ್ದೇನೆ.